ಇನ್ನು ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ದೇವಾಲಯ ಕೂಡ ಕ್ಲೋಸ್ ಆಗುತ್ತೆ ನಾಳೆ. ಗ್ರಹಣ ಸಮಯದಲ್ಲಿ ದೇವಾಲಯಕ್ಕೆ ಯಾರು ಬರದಂತೆ ಮನವಿ ಮಾಡಲಾಗಿದೆ. ದೇವಾಲಯದ ಆಡಳಿತ ಮಂಡಳಿಯಿಂದ ಮನವಿ ಮಾಡಲಾಗಿದೆ. ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ದೇವಾಲಯ ಕ್ಲೋಸ್ ಆಗುತ್ತೆ. ಗ್ರಹಣ ಸಮಯದಲ್ಲಿ ದೇವಾಲಯಕ್ಕೆ ಯಾರು ಬರದಂತೆ ಮನವಿ ಮಾಡಲಾಗಿದೆ. ದೇವಾಲಯದ ಆಡಳಿತ ಮಂಡಳಿಯಿಂದ ಮನವಿ ಮಾಡಲಾಗಿದೆ. ಭೋಗನಂದೀಶ್ವರ ದೇವಾಲಯ ಪೇಷ್ಕರ ನಾಗರಾಜ ಮನವಿ ಮಾಡಿರ್ತಕ್ಕಂಥದ್ದು. ಈ ಭೋಗನಂದೀಶ್ವರ ದೇವಾಲಯದ ಪೇಷ್ಕರ ನಾಗರಾಜ್ ಅಂತ ಹೇಳಿ ಮನವಿ ಮಾಡಿರ್ತಕ್ಕಂಥದ್ದು. ಭಕ್ತರು ಇಲ್ಲಿ ಬಂದು ತೊಂದರೆ ಅನುಭವಿಸೋದು ಬೇಡ, ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಗ್ರಹಣ ಮುಗಿದ ನಂತರ ಅವಕಾಶ ಇರುತ್ತೆ, ಅದಾದ ಮೇಲೆ ಬಂದು ದರ್ಶನ ಮಾಡಬಹುದು, ಪೂಜೆಯನ್ನು ಸಲ್ಲಿಸಬಹುದು, ದೇವರ ದರ್ಶನ ಪಡೆದುಕೊಳ್ಬೋದು ಅಂತ ಹೇಳಿ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ಇವತ್ತಿನ ದಿನ ಕಾಮನ ಪೌರ್ಣಮಿ, ಒಂದು ಚಂದ್ರಗ್ರಹಣ ಅಂಥದ್ದು ಭಾರತಕ್ಕೆ ಸ್ಪರ್ಶವಾಗ್ತಿದೆ. ಅದರಲ್ಲಿ ಸ್ಪರ್ಶಕಾಲ ಬಂದ್ಬಿಟ್ಟು 2 ಗಂಟೆ 15 ನಿಮಿಷಕ್ಕೆ, ಆಮೇಲೆ ಮಧ್ಯಕಾಲ ಬಂದ್ಬಿಟ್ಟು 4 ಗಂಟೆ 18 ನಿಮಿಷಕ್ಕೆ, ಮೋಕ್ಷಕಾಲ ಬಂದ್ಬಿಟ್ಟು 6 ಗಂಟೆ 48 ನಿಮಿಷಕ್ಕೆ. ಇದರಲ್ಲಿ ದೇವಾಲಯದ ಒಂದು ಬಾಗಿಲು ಮುಚ್ಚುವಿಕೆ ಬಗ್ಗೆ ನಾವು ಇವತ್ತಿನ ದಿನ ತಿಳಿಸ್ತಾ ಇದ್ದೀವಿ. ವಿಶೇಷವಾಗಿ ಗ್ರಹಣ ಇರೋದರಿಂದ ದೇವಾಲಯವನ್ನು ಇವತ್ತು ನಾವು 10 ಗಂಟೆಗೆ ಮುಚ್ಚುತ್ತೀವಿ. ಮತ್ತು ಮಾರನೇ ದಿನ ಬೆಳಗ್ಗೆ ಯಥಾಕಾಲ 7 ಗಂಟೆಗೆ ತೆಗೆದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತೀವಿ. ಬಾಗಿಲು ಮುಚ್ಚೋಕ್ಕೆ ಮುಂಚೆನೇ ಎಲ್ಲ ದೇವರ ಮೇಲಿನ ದರ್ಬೆಗಳನ್ನು ಹಾಕಿ ನಾವೊಂದು ಗ್ರಹಣದ ಒಂದು ದೋಷ ಏನು ಪ್ರಭಾವ ಬೀಳಬಾರ್ದು